TV20 ಕನ್ನಡ ವಾಹಿನಿಗೆ ಸ್ವಾಗತ. ಬೀಜ ಗೊಬ್ಬರ ಹಾಕಿದ ಭೂಮಿ ಎಂದು ರೈತರನ್ನ ಕೈಬಿಡುವುದಿಲ್ಲ ಎಂದು ನಾಣ್ಣುಡಿ ಪ್ರಸ್ತುತ ರೈತರಿಗೆ ಅನ್ವಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿತ್ತಿದ ಬೆಳೆ ಮಳೆ ಭೂಮಿಯಲ್ಲಿಯೇ ಅಕಾಲಿಕ ಮಳೆಯ ಅವಾಂತರದಿಂದ ಹೊಲದಲ್ಲೇ ಕೊಳೆಯುವಂತಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿನಲ್ಲಿ ಸುರಿದ ಅಕಾಲಿಕ ಮಳೆಗೆ ಹೊಲದಲ್ಲಿ ಕಟಾವು ಮಾಡಿದ ಶೇಂಗಾ ಬೆಳೆ ಸಿಲುಕಿ ಹಾಳಾಗಿದೆ. ಇದು ಕೇವಲ ರೈತ ಮಂಜಣ್ಣನ ಒಬ್ಬರ ಕಥೆಯಲ್ಲ. ಬಯಲು ಸೀಮೆಯ ಬರಪೀಡಿತ ಪ್ರದೇಶ, ಜಿಲ್ಲೆಯ ಹಣೆಪಟ್ಟಿ ಕೊಟ್ಟಿಕೊಂಡಿರುವ ಬಹುತೇಕ ರೈತರ ಪರಿಸ್ಥಿತಿ. ಬಡವರ ಬಾದಾಮಿ ಎಂದು ಖ್ಯಾತಿ ಪಡೆದಿರುವ ಶೇಂಗಾ ಬೆಳೆ ಈ ಬಾರಿಯೂ ಕೂಡ ಕೈಕೊಟ್ಟಿದೆ. ಕೈಯಲ್ಲಿದ್ದ ಹಣವೂ ಕೂಡ ಹೋಗಿದೆ. ಭೂತಾಯಿ ಒಡಲು ಸೇರಿದ ಬಿತ್ತನೆ ಬೀಜ, ಗೊಬ್ಬರ, ಬೇಸಾಯ, ಕೂಲಿ, ರೈತರ ಶ್ರಮ ಎಲ್ಲವೂ ಕೂಡ ವ್ಯರ್ಥವಾಗಿಬಿಟ್ಟಿದೆ. ರೈತನ ಬಾಳಿಗೆ ಆಸರೆಯಾಗಬೇಕಾಗಿದ್ದ ಶೇಂಗಾ ಬೆಳೆ ಮಳೆಗೆ ಸಿಲುಕಿ ಹೊಲದಲ್ಲೇ ಕುಳಿತಾ ಇದೆ. ಜಾನುವಾರುಗಳಿಗೂ ಮೇವಿನ ಕೊರತೆ ಎದುರಾಗುವ ಭೀತಿ ರೈತರನ್ನ ಕಾಡ್ತಾ ಇದೆ. 60-70 ಸಾವಿರ ಬಂಡವಾಳ ಹಾಕಿ ನೋಡಿ ಮಳೆ ಬಂದ್ಬಿಟ್ಟೆಲ್ಲ ಬಳ್ಳೆಲ್ಲ ಕಳ್ದು ಹೋಗ್ಬಿಟ್ಟೆ. ಯಾವಾಗ ಇದ್ರಿ ಈಗಾಗಲೇ 3 ದಿನ ಆಗ್ತಿತ್ತು. ಮಳೆ ಎಲ್ಲ ನೋಡಿ ಹೆಂಗೆ ಬಂದು ಎಲ್ಲ ಕಳ್ದು ಹೋಗ್ಬಿಡುತ್ತೆ. ಮಳೆ ಯಾವ ಮಳೆ ನಿನ್ನೆ ದಿನ ಸುಮಾರು 2 ಗಂಟೆಯಿಂದ ಹಿಡಿದು 5 ಗಂಟೆ ತನಕ ಮಳೆ ಭಾರಿ ಮಳೆ ಹೊಡೆದೈತೆ. ನಮಗೆ ಸ್ವಲ್ಪ ಏನೋ ಸೂಕ್ತ ಪರಿಹಾರ ಕೊಡ್ತೀರಿ ಇನ್ಸೂರೆನ್ಸ್ ಕಂಪ್ನಿಯಿಂದ, ಇಲ್ಲ ನಮಗೆ ಭಾಳ ಲಾಸ್ ಆಗ್ತೈತೆ ನೋಡಿ. ಇದೆಲ್ಲ ಬಳ್ಳಿ ಎಲ್ಲ ಕೊಳತು ಇಷ್ಟೊಂದು ಲಾಸ್ ಆಯ್ತು ನಮಗೆ ಅಂತ ಕೇಳ್ಕೊಳ್ತೀನಿ ನಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.